ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನಿಮ್ಮ ಬಂಧುಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಅಥವಾ ನಿಮ್ಮ ಆತ್ಮೀಯರ ಜೊತೆಯಲ್ಲಿ, ಕುಟುಂಬದ ಕೆಲವು ಸದಸ್ಯರ ಜೊತೆಯಲ್ಲಿ ನೀವು ಬೆರೆತು ಸಂತೋಷವನ್ನು ಅನುಭವಿಸ್ತಕ್ಕಂತಹ ಯೋಗ ನಿಮ್ಮದಾಗುವಂತಹದ್ದು. ಹಣದ ವಿಚಾರದಲ್ಲಿ ಜಿಪುಣತನವನ್ನು ತೋರಿಸಬೇಡಿ. ಯಾವ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ ಹೇಗೆ ಖರ್ಚು ಮಾಡಬೇಕೋ ಆದಷ್ಟು ಅದನ್ನು ಧಾರಾಳವಾಗಿ ಖರ್ಚು ಮಾಡ್ತಕ್ಕಂಥದ್ರಿಂದ ನಿಮ್ಮ ಗೌರವ, ನಿಮ್ಮ ಬೆಲೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಈ ದಿವಸ ಇರುವಂಥದ್ದು. ದುರ್ಘಟನೆಗಳಿಂದ ಮನಸ್ಸು ವಿಚಲಿತವಾಗಬಾರ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಗಿಬಿಡುತ್ತೆ, ಜೀವನ ಇಷ್ಟೇ ಅನ್ನುವಂತಹ ನಿರ್ಧಾರಕ್ಕೆ ಬರಬಾರದು. ಏನೋ ಆಗೋಗಿದೆ, ಆಗಬಾರ್ದಾಗಿತ್ತು, ಆ ನೋವು ದುಃಖ ಎಲ್ಲರಿಗೂ ಇರುತ್ತೆ. ಆ ಒಂದು ಸಂದರ್ಭವನ್ನು ಎದುರಿಸ್ತಕ್ಕಂತಹ ಶಕ್ತಿ ಎಲ್ಲರಿಗೂ ಕೂಡ ಇರುವುದಿಲ್ಲ. ಆದರೆ ಇದೇ ಕೊನೆ, ಇಲ್ಲಿಗೆ ಮುಗಿದೋಯ್ತು ಅನ್ನುವಂತಹ ಯೋಚನೆಗಳು ಮನಸ್ಸಿಗೆ ಬರಬಾರ್ದು. ಈ ದಿವಸ ಸ್ವಲ್ಪ ಹೆಚ್ಚು ವಿಶ್ರಾಂತಿಯನ್ನು ಮಾಡಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಕುಲದೇವತಾ ಪೂಜೆಯನ್ನು ಮಾಡಿ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಶರೀರಕ್ಕೆ ಸ್ವಲ್ಪ ಕೆಲಸವನ್ನು ಕೊಡಿ, ಇಲ್ಲದೇ ಇದ್ದರೆ ತೊಂದರೆ ಇದೆ. ಏನು ಹಾಗಂದರೆ ಆಲಸ್ಯವನ್ನು ದೂರ ಮಾಡಿ, ಚಟುವಟಿಕೆಯಿಂದ ಇರಿ ಅನ್ನುವಂತಹ ಅರ್ಥ. ಕೂತಲ್ಲೇ ಕೂತಿದ್ದರೆ, ಯಾವ ಕೆಲಸಗಳನ್ನೂ ಮಾಡದೇ ಇದ್ದರೆ ಶರೀರಕ್ಕೆ ಅದು ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ದುಃಖಕರವಾದಂತಹ ಕೆಲವು ನೆನಪುಗಳು ನಿಮ್ಮನ್ನು ಕಾಡುವಂಥದ್ದು. ಹಿಂದೆ ಏನೋ ಘಟನೆ ನಡೆದಿರುತ್ತೆ, ಬಹಳ ನೋವನ್ನು ಅನುಭವಿಸಿರ್ತೀರಿ, ಯಾರನ್ನೋ ಕಳ್ಕೊಂಡಿರ್ತೀರಿ, ಇನ್ನೇನೋ ವಸ್ತುವನ್ನು ಕಳ್ಕೊಂಡಿರ್ತೀರಿ, ಅಥವಾ ಇನ್ಯಾರೋ ಮನಸ್ಸಿಗೆ ತುಂಬ ಭಾರವಾಗ್ತಕ್ಕಂತಹ ರೀತಿಯಲ್ಲಿ ಮಾತನಾಡಿರ್ತಾರೆ. ಅದೆಲ್ಲವೂ ಕೂಡ ನೆನಪಿಗೆ ಬಂದು ದುಃಖವನ್ನು ಪಡ್ತೀರಿ. ಅಂತಹ ದುಃಖ ಸಂಗತಿ ನಿಮ್ಮನ್ನು ತುಂಬ ನೋವಿಗೆ ತಳ್ಳುವಂಥದ್ದಾಗುತ್ತೆ. ಹೊಸ ಆಲೋಚನೆಗಳು ಮಾತ್ರ ನಿರಂತರವಾಗಿರಬೇಕು. ಆಗ ಮಾತ್ರ ನಾವು ಕೆಲವು ದುಃಖಕರವಾದಂತಹ ಘಟನೆಗಳನ್ನು, ಸನ್ನಿವೇಶಗಳನ್ನು, ಆ ನೆನಪುಗಳನ್ನು ಮರೆಯೋದಕ್ಕೆ ಸಾಧ್ಯವಾಗುತ್ತೆ. ಗುರಿಯ ಪೂರ್ಣತೆ ಗೊತ್ತಿರಬೇಕು, ಇಲ್ಲದೇ ಇದ್ದರೆ ಕಷ್ಟಪಡಬೇಕಾಗುತ್ತೆ. ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡು ನಿರ್ದಿಷ್ಟವಾದಂತಹ ಮಾರ್ಗದಲ್ಲೇ ಮುಂದುವರಿತಾ ಇರಬೇಕಾಗುತ್ತೆ. ಆ ಗುರಿ ಸಾಧನೆ ಆಗೋದೇ ಒಂದು ದೊಡ್ಡ ಕೆಲಸ ಅನ್ನುವ ಭಾವನೆಯಲ್ಲಿ ನಿಮ್ಮ ಮನಸ್ಸಿರಬೇಕು. ಆಗ ಮಾತ್ರ ಅದು ಅನುಕೂಲಕರವಾಗುತ್ತೆ. ಸತ್ಯನಾರಾಯಣನನ್ನು ವಿಶೇಷವಾಗಿ ಪೂಜೆ ಮಾಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೆಲವರಿಗೆ ಅದು ಅಭ್ಯಾಸ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಿಲ್ಲ ನಾವು ಅನ್ನುವಂಥದ್ದೆಲ್ಲ ಕೆಲವ್ರಿಗೆ ಇರುತ್ತೆ. ನೀವು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡುವಂಥದ್ದು ಬೇರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಬೇರೆ. ಆ ಸ್ವಾಮಿಯನ್ನು ನೀವು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮಗಿರತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ದೂರವಾಗಲಿ, ಶುಭವಾಗಿ. ಮಿಥುನ ರಾಶಿ. ತುಂಬ ಒತ್ತಡದ ದಿವಸ. ಒತ್ತಡಗಳು ಕಡಿಮೆ ಆಗಬೇಕು ಅನ್ನೋದಾದರೆ ಯಾವುದಾದ್ರೂ ಉತ್ತಮವಾದಂತಹ ಪುಸ್ತಕಗಳನ್ನು ಓದಿ, ಕಥೆಗಳನ್ನು ಓದಿ, ಸಾಧಕರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳಿ. ಆಗ ಮಾತ್ರ ಒತ್ತಡಗಳು ಒಂದಷ್ಟರ ಮಟ್ಟಿಗೆ ಕಡಿಮೆ ಆಗುವಂಥದ್ದಿದೆ. ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳು ನಿಮ್ಮ ಸಂತೋಷಕ್ಕೆ ಧಕ್ಕೆಯನ್ನು ತರುತ್ತೆ. ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ, ಆ ಯೋಗವೂ ಇರುತ್ತೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಒಂದು ಸಮಸ್ಯೆಗಳಿಂದ ಆ ಸಂತೋಷಕ್ಕೆ ಅಡ್ಡಿ ಬರ್ತಕ್ಕಂಥದ್ದಾಗುತ್ತೆ. ಬೇರೆಯವರ ಗಮನವನ್ನು ನಿಮ್ಮ ಕಡೆ ಸೆಳೆಯುವಂತಹ ಕೆಲಸಗಳಾಗುತ್ತೆ. ಗುಂಪಾಗಿರ್ತಕ್ಕಂತಹ ಜನಗಳ ಮಧ್ಯದಲ್ಲಿ ಹೋಗಬೇಡಿ. ಯಾರು 4-6 ಜನ ಒಟ್ಟಿಗೆ ಸೇರಿದರೆ ಆ ಗುಂಪಿನಲ್ಲಿ ನೀವು ಭಾಗವಹಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಎಚ್ಚರಿಕೆಯನ್ನು ವಹಿಸಿ, ಅದು ನಿಮಗೆ ಸಮಸ್ಯೆಯನ್ನು, ತೊಂದರೆಯನ್ನು ಮಾಡ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ಏಜೆಂಟ್ಸ್ಗಳಿಗೆ ಲಾಭ ಇರುವಂತಹ ದಿವಸ. ಈ ದಿವಸ ನಿಮಗೆ ಶುಭ ಅನ್ನುವಂತಹ ರೀತಿಯಲ್ಲಿದೆ. ಕೆಲವು ಸ್ವಯಂಕೃತ ನೀವೇ ಮಾಡಿಕೊಳ್ತಕ್ಕಂತಹ ತಪ್ಪುಗಳನ್ನು ಹೊರತಾಗಿ ಇನ್ನೆಲ್ಲವೂ ಕೂಡ ಅನುಕೂಲಕರವಾಗಿದೆ. ವಿಶೇಷವಾಗಿ ಹಿರಿಯರ ಸೇವೆಯನ್ನು ಮಾಡಿ ಅವರ ಮನಸ್ಸನ್ನು ಗೆಲ್ಲಿ ಶುಭವಾಗಿ. ಕರ್ಕಾಟಕ ರಾಶಿ. ತಾಯಿಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಯವರ ಮನಸ್ಸನ್ನು ನೋಯಿಸಬೇಡಿ. ಮಾತೃಶಾಪ ಬೇಡ. ಇದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ನಿಮಗೆ ಯಾವುದೇ ರೀತಿಯ ಕೊರತೆಗಳೇ ಇರೋದಿಲ್ಲ, ಆದರೆ ಸ್ವಯಂಕೃತ ಅಪರಾಧಗಳೇ ಹೆಚ್ಚು. ಯಾವುದಕ್ಕೂ ಏನು ನಿಮಗೆ ಕಡಿಮೆ ಅಂತ ಹೇಳಿ ಅನಿಸೋದಿಲ್ಲ. ದುಡ್ಡು ಕಾಸು ನಿಮ್ಮ ಜೀವನಕ್ಕೆ ನಿಮ್ಮ ಯೋಗ್ಯತಾನುಸಾರವಾಗಿ ಇದ್ದೇ ಇರುತ್ತೆ. ಆದರೆ ಕೆಲವು ಆಸೆಗಳನ್ನು ಪಟ್ಟು ನೀವೇ ತಪ್ಪುಗಳನ್ನು ಮಾಡಿಕೊಳ್ತೀರಿ, ಸ್ವಯಂಕೃತ ಅಪರಾಧಕ್ಕೊಳಗಾಗ್ತೀರಿ. ಅದು ನಿಮಗೆ ಹಿನ್ನಡೆಯಾಗಿ ಕಾಣುತ್ತೆ. ಎಲ್ಲರ ಜೊತೆ ಮುಕ್ತವಾಗಿ ಬೆರೆತು ಸಂತೋಷದಿಂದ ಇರುವಂತಹದ್ದಕ್ಕೆ ಅವಕಾಶಗಳಿದೆ. ಅದಕ್ಕೆ ಭಂಗವನ್ನು ತಂದುಕೊಳ್ಬೇಡಿ. ಮನೋರೋಗಕ್ಕೆ ಮದ್ದಿಲ್ಲ ಅಂತಾರಲ್ಲ, ಆ ರೀತಿ ಅದರಿಂದ ನೀವು ಹೊರಗಡೆ ಬರಬೇಕು. ಆಗ ಮಾತ್ರ
ಯಶಸ್ಸು ಕಾಣ್ತಕ್ಕಂಥದ್ದು. ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ನಿಮಗಿರತಕ್ಕಂತಹ ದುಗುಡ ದುಮ್ಮಾನಗಳನ್ನು ದೂರ ಮಾಡಿಕೊಳ್ಳಿ. ಹಣ ಇದೆ, ಅನುಕೂಲ ಇದೆ, ಆದರೆ ಅನುಭವಿಸೋ ಯೋಗನೂ ಬೇಕಲ್ಲ, ಅದು ನಿಮಗೆ ಯಾಕೋ ಕೊರತೆ ಅಂತ ಹೇಳಿ ಅನಿಸುವಂಥದ್ದು. ಈಶ್ವರನನ್ನು, ಶಿವನನ್ನು ವಿಶೇಷವಾಗಿ ಪೂಜೆ ಮಾಡಿ. ಶುಭವಾಗಿ.